ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ತರಗತಿಯಲ್ಲಿ ನಾವು ಯುರೋಪ್ನ ರಾಷ್ಟ್ರೀಕರಣ ಚಳವಳಿಯಾದಂತಹ ಇಟಲಿಯ ಏಕೀಕರಣದ ಬಗ್ಗೆ ನಾವು ಚರ್ಚೆಯನ್ನು ಆರಂಭಿಸ್ತಾ ಅದರಲ್ಲಿ ಮುಖ್ಯವಾಗಿ ಕೌಂಟ್ ಡಿ ಕವೂರ್ ಹೇಗೆ ಈ ಒಂದು ಇಟಲಿಯ ಏಕೀಕರಣವನ್ನು ಅವನು ತನ್ನ ರಾಜತಾಂತ್ರಿಕ ನಿಪುಣತೆಯಿಂದ ಸಾಧಿಸ್ತಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೋ. ಪ್ರಾರಂಭದಲ್ಲಿ ಈ ಒಂದು ಕ್ರಿಮಿಯಾ ಯುದ್ಧದ ಮುಖಾಂತರ ಹೇಗೆ ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ಗಳ ಒಂದು ಬೆಂಬಲವನ್ನು ಪಡ್ಕೊಳ್ತಾ ಹೋದ. ಅನಂತರ ಫ್ರಾನ್ಸ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಂತಹ ಕೌಂಟಿ ಕವೂರ್ ಅದರ ಒಂದು ಷರತ್ತುಗಳನ್ನು ಹೇಗೆ ಇಟಲಿಗೆ ಲಾಭವಾಗುವ ರೀತಿಯಲ್ಲಿ ವಿಧಿಸ್ತಾ ಹೋದ. ಅನಂತರ ಈ ಎರಡೂ ಬೆಂಬಲವನ್ನು ಪಡ್ಕೊಂಡಂತಹ ಕವೂರ್ನ ಮೇಲೆ ಆಸ್ಟ್ರಿಯಾ ಹೇಗೆ ಯುದ್ಧವನ್ನು 1859ರಲ್ಲಿ ಅದನ್ನ ಈ ಒಂದು ನೆಪೋಲಿಯನ್ ಮತ್ತೆ ಇಟಲಿಯ ಜಂಟಿ ಸೈನ್ಯ ಹೇಗೆ ಸೋಲಿಸ್ತು. ಸೋತಂತಹ ಆಸ್ಟ್ರಿಯಾ ಲೊಂಬಾರ್ಡಿ ಪ್ರದೇಶವನ್ನ ಇಟಲಿಗೆ ಬಿಟ್ಕೊಡ್ತಾ ಹೋಗುತ್ತೆ. ಅದಕ್ಕೆ ಅಂದ್ರೆ ಈ ಯುದ್ಧದಲ್ಲಿ ಸಹಾಯವನ್ನು ಮಾಡಿದಂತಹ ಫ್ರಾನ್ಸ್ಗೆ ಕೌಂಟಿ ಕವೂರ್ ಏನ್ ಮಾಡ್ತಾನೆ, ಈ ಒಂದು ಪ್ರದೇಶಗಳಾದಂತಹ ನೈಸ್ ಮತ್ತೆ ಸವಾಯ್ ಪ್ರಾಂತ್ಯಗಳನ್ನ ಅದು ಬಿಟ್ಕೊಡ್ತಾ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಯಿತು ಅಂದ್ರೆ, ಈ ಒಂದು ಇಟಲಿಯ ಪರವಾಗಿದ್ದಂತಹ ನೆಪೋಲಿಯನ್ ಏನ್ ಮಾಡ್ತಾನೆ, ಯುದ್ಧ ಮಧ್ಯದಲ್ಲಿ ಅಂದ್ರೆ ಏನು ಲೊಂಬಾರ್ಡಿಯನ್ನು ವಶಪಡಿಸಿಕೊಂಡಿರುತ್ತೆ, ಅನಂತರ ವೆನಿಷಿಯಾದ ಮೇಲೆ ಇಟಲಿ ದಾಳಿಯನ್ನು ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಮೂರನೇ ನೆಪೋಲಿಯನ್ ಏನ್ ಮಾಡ್ತಾನೆ, ಪಕ್ಷವನ್ನ ಬದಲಿಸ್ತಾನೆ. ಕಾರಣ ಏನಪ್ಪಾ ಅಂದ್ರೆ, ಒಂದು ವೇಳೆ ಇಟಲಿ ಏಕೀಕರಣ ಆದ್ರೆ ಮುಂದೊಂದು ದಿನ ಅದು ನನಗೆ ಬಲಿಷ್ಠ ರಾಷ್ಟ್ರವಾಗಿ ನಿಂತುಕೊಳ್ಳುತ್ತೆ ಪಕ್ಕದಲ್ಲಿ ಅನ್ನೋ ಒಂದು ದೃಷ್ಟಿಕೋನದಿಂದ ಅವನೇನ್ ಮಾಡ್ತಾನೆ, ತನ್ನ ಪಕ್ಷವನ್ನ ಬದಲಾಯಿಸ್ತಾನೆ. ಆದ್ರೂ ಕೂಡ ಕೌಂಟಿ ಕವೂರ್ ಅವನನ್ನ ಏನೂ ಕೂಡ ಮಾತಾಡೋದಿಲ್ಲ. ಅವನಿಗೆ ಒಪ್ಪಂದದಂತೆ ಈ ಒಂದು ಸವಾಯ್ ಮತ್ತು ನೈಸ್ ಪ್ರಾಂತ್ಯಗಳನ್ನ ಬಿಟ್ಕೊಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದಾದ ನಂತರ ಮಧ್ಯ ಇಟಲಿಯಲ್ಲಿ ದಂಗೆಗಳು ಸಂಭವಿಸ್ತಾ ಹೋಗ್ತವೆ. ಅವರೆಲ್ಲರೂ ಅಂದ್ರೆ ಉದಾಹರಣೆಗೆ ಫಾರ್ಮಾ ಆಗಿರ್ಬೋದು, ಒಡೆನ್ನ ಆಗಿರ್ಬೋದು, ಟಸ್ಕನಿ ಆಗಿರ್ಬೋದು, ಈ ಒಂದು ಪ್ರದೇಶಗಳು ಪ್ರಾಂತ್ಯಗಳು ಏನ್ ಮಾಡ್ತವೆ, ಅಲ್ಲಿನ ದರ್ಪಿಷ್ಟ ರಾಜರ ವಿರುದ್ಧ ದಂಗೆಯನ್ನ ಎದ್ದು ಅವು ಸ್ವತಂತ್ರವನ್ನ ಹೇಗೆ ಗಳಿಸಿಕೊಂಡು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾ ಹೋದೋ. ಅವು ಈ ಒಂದು ಸ್ವತಂತ್ರವನ್ನ ಗಳಿಸಿಕೊಳ್ಳುವುದರ ಮುಖಾಂತರ ಪಿಡ್ಮಾಂಟ್ ಮತ್ತು ಸಾರ್ಡಿನಿಯಾ ಗಣರಾಜ್ಯಗಳನ್ನು ನಾವು ಸೇರ್ತಾ ಹೋಗ್ತವೆ. ಅನಂತರ ದಕ್ಷಿಣ ಇಟಲಿಯ ಸಿಸಲಿ ಮತ್ತು ನೇಪಲ್ಸ್ಗಳು ಅಲ್ಲಿನ ರಾಜರ ವಿರುದ್ಧ ನಿರಂಕುಶ ಪ್ರಭುತ್ವದ ವಿರುದ್ಧ ದಂಗೆಯನ್ನು ಏಳುವುದರ ಮುಖಾಂತರ ಅವು ಕೂಡ ಈ ಒಂದು ಸಾರ್ಡಿನಿಯಾ ಮತ್ತೆ ಪಿಡ್ಮಾಂಟ್ ಗಣರಾಜ್ಯಗಳನ್ನ ಸೇರ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಒಟ್ಟಿನಲ್ಲಿ ನೋಡೋದಾದ್ರೆ 1861ರ ವೇಳೆಗೆ ವೆನಿಷಿಯಾ ಮತ್ತು ರೋಮ್ಗಳನ್ನು ಬಿಟ್ಟರೆ ಉಳಿದೆಲ್ಲ ಇಟಲಿಯ ಪ್ರಾಂತ್ಯಗಳು ಸ್ವತಂತ್ರವನ್ನ ಘೋಷಿಸಿಕೊಳ್ಳುವುದರ ಮುಖಾಂತರ ಈ ಒಂದು ಸಾರ್ಡಿನಿಯಾ ಮತ್ತು ಪಿಡ್ಮಾಂಟ್ ಗಣರಾಜ್ಯಕ್ಕೆ ಅವು ಸೇರ್ಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಈ ರೀತಿಯಾದಂತಹ ಬೆಳವಣಿಗೆ ಆಗುವ ಸಂದರ್ಭದಲ್ಲೇ ಇಟಲಿಯ ಈ ಒಂದು ಏಕೀಕರಣದ ಶಿಲ್ಪಿ ಎಂಬ ಒಂದು ಹೆಸರನ್ನು ಗಳಿಸಿಕೊಂಡಂತಹ ಕೌಂಟಿ ಕವೂರ್ 1861 ಜೂನ್ 6ರಂದು ಅವನು ಮರಣ ಒಪ್ಪೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಇಟಲಿಯರಿಗೆ ಒಂದು ರೂಪುರೇಷೆಯನ್ನ, ಒಂದು ಭೂಪಟವನ್ನ ನೀಡಿದಂತಹ ಕವೂರ್ ಆ ಒಂದು ಜೂನ್ 6, 1861 ಮರಣವನ್ನ ಅಪ್ಪೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಉಳಿದಂತಹ ಇಟಲಿಯ ಏಕೀಕರಣವನ್ನ ಸಾಧಿಸಿದಂತಹ ಕೀರ್ತಿ ಜೋಸೆಫ್ ಗ್ಯಾರಿಬಾಲ್ಡಿಗೆ ಸೇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ನಾವು ಚರ್ಚೆ ಮಾಡಿದಂತಹ ವಿಷಯಗಳು. ಇಂದು ನಾವು ಜೋಸೆಫ್ ಗ್ಯಾರಿಬಾಲ್ಡಿಯ ಬಾಲ್ಯ ಅನಂತರ ಅವನ ಒಂದು ಜೀವನದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಅವನು ಹೇಗೆ ಉಳಿದಂತಹ ಇಟಲಿಯ ಏಕೀಕರಣವನ್ನ ಸಾಧಿಸ್ತಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇಲ್ಲಿಂದ ಇಟಲಿಯ 4ನೇ ಹಂತ, ಏಕೀಕರಣದ 4ನೇ ಹಂತ ಪ್ರಾರಂಭ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಈಗಾಗಲೇ ಹೇಳಿದಾಗೆ ಈ ಒಂದು ಗ್ಯಾರಿಬಾಲ್ಡಿ, ಜೋಸೆಫ್ ಗ್ಯಾರಿಬಾಲ್ಡಿ ಒಬ್ಬ ಕ್ರಾಂತಿಕಾರಿ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಪ್ರತಿಮ ದೇಶಭಕ್ತ ಮತ್ತೆ ವೀರ ಯೋಧನಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಮಾತೃಭೂಮಿ ವಿಮೋಚನೆ ಅವನ ಒಂದು ಜೀವಮಾನದ ಆಸೆ ಆಗಿರೋದು. ಅಂದ್ರೆ ಏನು, ಇಟಲಿಯಲ್ಲಿ ಪರಕೀಯರಿದ್ದರೆ ಅವರೆಲ್ಲರನ್ನ ಹೊರದೂಡಿ ಇಟಲಿಯ ಒಂದು ಏಕೀಕರಣವನ್ನ ಸಾಧಿಸಬೇಕು ಅನ್ನೋದು ಅವನ ಒಂದು ಮಹದಾಸೆ ಆಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಆತ ದಕ್ಷಿಣ ಇಟಲಿಯ ಅವನು ಈ ಒಂದು ನೈಸ್ ಪ್ರಾಂತ್ಯದಲ್ಲಿ ಜನಿಸ್ತಾ ಹೋಗ್ತಾನೆ. ಅವನಿಗೆ ನೌಕಾಯಾನದಲ್ಲಿ ವಿಶೇಷ ಆಸಕ್ತಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಚಿಕ್ಕ ವಯಸ್ಸಿನಲ್ಲೇ ಮ್ಯಾಜಿನಿ ಸ್ಥಾಪಿಸಿದಂತಹ ಯಂಗ್ ಇಟಲಿಯ
ಸದಸ್ಯತ್ವವನ್ನು ಸೇರಿಕೊಂಡು ಆಸ್ಟ್ರಿಯಾದ ಒಂದು ದಬ್ಬಾಳಿಕೆಯನ್ನು ಖಂಡಿಸ್ತಾ ಹೋಗ್ತಾನೆ. 1834ರಲ್ಲಿ ಸವಾಯ್ ದಂಗೆ ಮಾಡಿದ್ದರಿಂದ ಆಸ್ಟ್ರಿಯಾ ಅವನನ್ನ ದಕ್ಷಿಣ ಅಮೆರಿಕಕ್ಕೆ ಗಡೀಪಾರು ಮಾಡುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಏನು ಯಂಗ್ ಇಟಲಿಯ ಸದಸ್ಯತ್ವವನ್ನು ಪಡ್ಕೊಂಡಂತಹ ಗ್ಯಾರಿಬಾಲ್ಡಿ ಅಲ್ಲಿ ಏನ್ ಮಾಡ್ತಾನೆ, ಆಸ್ಟ್ರಿಯಾದ ವಿರುದ್ಧ ಹೋರಾಟವನ್ನು ಆರಂಭಿಸುವುದನ್ನು ನಾವು ನೋಡ್ತಾ ಹೋಗ್ಬೋದು. ಕೊನೆಗೆ 1834ರಲ್ಲಿ ನಡೆದಂತಹ ಸವಾಯ್ ದಂಗೆಯಲ್ಲಿ ಅವನು ಕೂಡ ಸೇರ್ಕೊಂಡಿರ್ತಾನೆ. ಆಸ್ಟ್ರಿಯಾ ಅವನನ್ನ ಸೆರೆ ಹಿಡಿದು ಅವನನ್ನ ಏನ್ ಮಾಡುತ್ತೆ, ದಕ್ಷಿಣ ಅಮೆರಿಕಕ್ಕೆ ಗಡೀಪಾರು ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ದಕ್ಷಿಣ ಅಮೆರಿಕಕ್ಕೆ ಗಡೀಪಾರಾದಂತಹ ಗ್ಯಾರಿಬಾಲ್ಡಿ ಅಲ್ಲಿ ಅನಿಟಾ ಎಂಬ ಯುವತಿಯನ್ನ ಪ್ರೀತಿಸಿ ವಿವಾಹ ಆಗ್ತಾನೆ. ಅಲ್ಲಿ ಕೂಟ ಯುದ್ಧದ ಬಗ್ಗೆ ತರಬೇತಿಯನ್ನು ಕೂಡ ಪಡ್ಕೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. 1848ರ ಫ್ರಾನ್ಸ್ ಕ್ರಾಂತಿಯ ವೇಳೆ ಇಟಲಿಗೆ ವಾಪಸ್ಸಾದಂತಹ ಇವನು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಳ್ಳುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಗ್ಯಾರಿಬಾಲ್ಡಿ ಮೂಲತಃ ಒಬ್ಬ ಕ್ರಾಂತಿವೀರ, ಜೊತೆಗೆ ಅಪ್ರತಿಮ ದೇಶಭಕ್ತ ಮತ್ತೆ ವೀರ ಯೋಧನಾಗಿರ್ತಾನೆ. ಮಾತೃಭೂಮಿಯನ್ನ ಪರಕೀಯರಿಂದ ರಕ್ಷಿಸಬೇಕು, ತನ್ನದೇ ಆದಂತಹ ಏಕೀಕರಣವನ್ನು ಅವನು ಸಾಧಿಸಬೇಕು ಅನ್ನೋದು ಅವನ ಒಂದು ಆಸೆಯಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅವನು ನೈಸ್ ಪ್ರಾಂತ್ಯದಲ್ಲಿ 1807ರಲ್ಲಿ ಜನಿಸ್ತಾ ಹೋಗ್ತಾನೆ. ನೌಕಾಯಾನದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದಂತಹ ಅವನು ಚಿಕ್ಕ ವಯಸ್ಸಿನಲ್ಲೇ ಯಂಗ್ ಇಟಲಿಯ ಸದಸ್ಯತ್ವವನ್ನು ಪಡ್ಕೊಳ್ತಾ ಹೋಗ್ತಾನೆ. ಪಡ್ಕೊಂಡು ಆಸ್ಟ್ರಿಯಾದ ವಿರುದ್ಧದ ದಂಗೆಗಳಲ್ಲಿ ಅವನು ತೊಡಗಿಸಿಕೊಳ್ಳುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ದಂಗೆಗಳಲ್ಲಿ ತೊಡಗಿಸಿಕೊಂಡಂತಹ ಇವನು 1834ರಲ್ಲಿ ನಡೆದಂತಹ ಸವಾಯ್ ದಂಗೆಯಲ್ಲಿ ಆಸ್ಟ್ರಿಯಾ ಏನ್ ಮಾಡುತ್ತೆ, ಇವನನ್ನ ಸೆರೆ ಹಿಡಿದು ದಕ್ಷಿಣ ಅಮೆರಿಕಕ್ಕೆ ಗಡೀಪಾರನ್ನ ಮಾಡ್ತಾ ಹೋಗುತ್ತೆ. ಗಡೀಪಾರಾದಂತಹ ಇವನು ಅಲ್ಲೇ ಇದ್ಕೊಂಡು, ದಕ್ಷಿಣ ಅಮೆರಿಕದಲ್ಲೇ ಇದ್ಕೊಂಡು ಕೂಟ ಯುದ್ಧದಲ್ಲಿ ಒಂದು ತರಬೇತಿಯನ್ನು ಪಡ್ಕೊಳ್ತಾ ಹೋಗ್ತಾನೆ. ಅಲ್ಲೇ ಅನಿಟಾ ಎಂಬ ಅಥವಾ ಯುವತಿಯನ್ನ ಪ್ರೀತಿಸಿ ವಿವಾಹ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. 1848ರ ಫ್ರಾನ್ಸ್ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಇಟಲಿಗೆ ವಾಪಸ್ಸಾಗ್ತಾನೆ. ವಾಪಸ್ಸಾಗಿ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ರೋಮಿನಲ್ಲಿ ಗಣರಾಜ್ಯವನ್ನ ಸ್ಥಾಪಿಸಲು ಮ್ಯಾಜಿನಿಗೆ ಸಹಾಯವನ್ನ ಮಾಡ್ತಾ ಹೋಗ್ತಾನೆ. 1859ರ ಆಸ್ಟ್ರಿಯಾ ವಿರುದ್ಧದ ಯುದ್ಧದಲ್ಲಿ ಭಾಗಿಯಾಗ್ತಾ ಹೋಗ್ತಾನೆ. ನೌಕಾ ನಿರ್ಮಾಣ, ಮೇಣದ ಬತ್ತಿ ತಯಾರಿಕೆಯಲ್ಲಿ ನಿರತನಾದಂತಹ ಗ್ಯಾರಿಬಾಲ್ಡಿ ಖಡ್ಗದಿಂದಲೇ ಏಕೀಕರಣ ಸಾಧ್ಯ ಎಂದು ಬಲವಾಗಿ ನಂಬಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಮ್ಯಾಜಿನಿ ಏನ್ ಹೇಳ್ತಾನೆ, ಖಡ್ಗಕ್ಕಿಂತ ಲೇಖನಿ ಹರಿತ ಅನ್ನೋ ಒಂದು ಮಾತನ್ನ ಹೇಳ್ತಾನೆ. ಇನ್ನು ಕೌಂಟಿ ಕೌರ್ ಏನ್ ಹೇಳ್ತಾನೆ, ಖಡ್ಗದಿಂದಲಾಗ್ಲಿ ಅಥವಾ ಈ ಒಂದು ಲೇಖನಿಯಿಂದಾಗ್ಲಿ ನಾವು ಏಕೀಕರಣವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ, ಬದಲಾಗಿ ವಿದೇಶಿ ರಾಷ್ಟ್ರಗಳ ಒಂದು ಸಹಾಯ ಅತ್ಯಗತ್ಯ, ಅದರಿಂದಲೇ ನಾವು ಏಕೀಕರಣವನ್ನು ಸಾಧಿಸಬಹುದು ಅನ್ನೋ ಒಂದು ಮಾತನ್ನ ಕೌಂಟಿ ಕೌರ್ ಹೇಳ್ತಾರೆ. ಆದ್ರೆ ಗ್ಯಾರಿಬಾಲ್ಡಿ ಏನ್ ಹೇಳ್ತಾರೆ, ಇಲ್ಲ, ಖಡ್ಗದಿಂದಲೇ ನಮ್ಮ ಏಕೀಕರಣ ಸಾಧ್ಯ ಅನ್ನೋ ಒಂದು ಮಾತನ್ನ ಅವನು ಹೇಳೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಈ ಮೂರು ದೇಶಭಕ್ತರ ವಿವಿಧ ಮಾತುಗಳಿಂದ ಅಥವಾ ಪ್ರಯತ್ನಗಳಿಂದ ಇಟಲಿಯ ಏಕೀಕರಣ ಒಟ್ಟಾರೆಯಾಗಿ ಸಾಧನೆ ಆಗೋದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಹಲವಾರು ಯೋಧರನ್ನ ಸಂಘಟಿಸಿ ಅವನೇನ್ ಮಾಡ್ತಾನೆ, ಅವರಿಗೆ ಶಸ್ತ್ರಾಸ್ತ್ರಗಳ ತರಬೇತಿಯನ್ನ ಕೊಡ್ತಾ ಹೋಗ್ತಾನೆ. ಅವರನ್ನ ರೆಡ್ ಶರ್ಟ್ಸ್ ಅಥವಾ ಕೆಂಪಂಗಿ ದಳ, ಕಾಂಪಿಟೇಟಿವ್ ಎಕ್ಸಾಮ್ ಕೇಳಬಹುದು, ಕೆಂಪಂಗಿ ದಳದ ಸ್ಥಾಪಕರು ಅಂತ. ಹಾಗಾಗಿ ನೆನಪಲ್ಲಿಟ್ಕೊಳ್ಳಿ, ರೆಡ್ ಶರ್ಟ್ಸ್ ಎಂಬ ಒಂದು ಸೇನೆಯನ್ನ ಅಥವಾ ಒಂದು ಸಂಘವನ್ನ ಅವನು ಸ್ಥಾಪನೆಯನ್ನ ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಆಸ್ಟ್ರಿಯಾದ ವಿರುದ್ಧ ಅವರು ಕೆಚ್ಚೆದೆಯ ಹೋರಾಟವನ್ನು ನಡೆಸ್ತಾ ಹೋಗ್ತಾರೆ. 1860ರಲ್ಲಿ ಸಿಸಲಿ ಮತ್ತೆ ನೇಪಲ್ಸ್ಗಳಲ್ಲಿ ಆದಂತಹ ದಂಗೆಗಳಲ್ಲಿ ಇವರು ಕೂಡ್ಕೊಂಡು ಏನ್ ಮಾಡ್ತಾರೆ, ಆ ಒಂದು ದಂಗೆಗಳನ್ನ ಉಗ್ರ ಸ್ವರೂಪವನ್ನ ಕೊಟ್ಕೊಳ್ಳಿಕ್ಕೆ ಕಾರಣಕರ್ತ ಆಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಷ್ಟೇ ಅಲ್ಲದೆ ಆ ಒಂದು ಸಿಸಲಿ ಮತ್ತೆ ನೇಪಲ್ಸ್ಗಳನ್ನ ವಶಪಡಿಸಿಕೊಳ್ಳುವುದರ ಮುಖಾಂತರ ಅವುಗಳನ್ನ 2ನೇ ವಿಕ್ಟರ್ ಇಮ್ಮಾನ್ಯುಯಲ್ಗೆ ಕೊಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಅದೇ ರೀತಿ ನೇಪಲ್ಸ್ ಪ್ರಾಂತ್ಯವನ್ನು ಕೂಡ ವಶಪಡಿಸಿಕೊಳ್ತಾ ಹೋಗ್ತಾನೆ. ಅಲ್ಲಿನ ದೊರೆಯಾದಂತಹ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ ಅನ್ನ ಸೋಲಿಸುವುದರ ಮುಖಾಂತರ ಅವನನ್ನ ತಮ್ಮ ದೇಶದಿಂದ ಹೊರದೂಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ 5 ತಿಂಗಳಲ್ಲಿ 5,10,00,000 ಜನಸಂಖ್ಯೆ ಉಳ್ಳಂತಹ ಸಿಸಲಿ ಮತ್ತೆ ನೇಪಲ್ಸ್ಗಳನ್ನ ಆಕ್ರಮಿಸಿಕೊಂಡಿದ್ದು ಅವನ ಒಂದು ಪ್ರಮುಖ ಗಣ್ಯ ಸಾಧನೆ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಹೀಗೆ 1848ರಲ್ಲಿ
ವಾಪಸ್ಸಾದಂತಹ ಗ್ಯಾರಿಬಾಲ್ಡಿ ಏನ್ ಮಾಡ್ತಾನೆ, ದೇಶ ನಿರ್ಮಾಣದ ಒಂದು ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಹೋಗ್ತಾನೆ. 1859 ಆಸ್ಟ್ರಿಯಾದ ಯುದ್ಧದಲ್ಲಿ ಕೂಡ ಅವನು ಭಾಗಿಯಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅವನು ಹೇಳೋದೇನಪ್ಪ, ನಾವು ಖಡ್ಗದಿಂದಲೇ ಈ ಒಂದು ಏಕೀಕರಣವನ್ನು ಸಾಧಿಸ್ತೀವಿ ಅನ್ನೋ ಒಂದು ಮಾತಿನಲ್ಲಿ ಅವನು ಬಲವಾದಂತಹ ಒಂದು ನಂಬಿಕೆಯನ್ನು ಹೊಂದಿರ್ತಾನೆ. ಅದಕ್ಕಾಗಿ ಸಾವಿರಾರು ಯೋಧರನ್ನ ಅವನೇನ್ ಮಾಡ್ತಾನೆ, ಸಂಘಟಿಸ್ತಾ ಹೋಗ್ತಾನೆ. ಅವರಿಗೆ ಉತ್ತಮವಾದಂತಹ ತರಬೇತಿಯನ್ನ, ಶಸ್ತ್ರಾಸ್ತ್ರಗಳ ತರಬೇತಿಯನ್ನು ಅವನು ನೀಡ್ತಾ ಹೋಗ್ತಾನೆ. ಅದೇ ಸಂದರ್ಭದಲ್ಲಿ 1860ರಲ್ಲಿ ದಕ್ಷಿಣ ಇಟಲಿಯಲ್ಲಿ ಕಾಣಿಸಿಕೊಂಡಂತಹ ಸಿಸಲಿ ಮತ್ತು ನೇಪಲ್ಸ್ ದಂಗೆಗಳೇನಿವೆ, ಅದಕ್ಕೆ ಏನ್ ಮಾಡ್ತಾನೆ, ಇವನು ಪ್ರೇರೇಪಣೆಯನ್ನ ಕೊಟ್ಟು ಅಲ್ಲಿಗೆ ತನ್ನ ಕೆಂಪಂಗಿ ದಳವನ್ನ ನುಗ್ಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಲ್ಲಿಗೆ ಹೋದಂತಹ ಕೆಂಪಂಗಿ ದಳ ಸಿಸಲಿಯನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ಅನಂತರ ನೇಪಲ್ಸ್ಗೆ ದಾಳಿಯನ್ನ ಮಾಡ್ತಾ ಹೋಗುತ್ತೆ. ದಾಳಿಯನ್ನ ಮಾಡಿ ಅಲ್ಲಿದ್ದಂತಹ ರಾಜನಾದಂತಹ 2ನೇ ಫ್ರಾನ್ಸಿಸ್ ಫರ್ಡಿನಾಂಡ್ ಅನ್ನ ಸೋಲಿಸುತ್ತೆ. ಸೋತಂತಹ 2ನೇ ಫ್ರಾನ್ಸಿಸ್ ಏನ್ ಮಾಡ್ತಾನೆ, ರೋಮ್ಗೆ ಓಡೋಗಿ ಪೋಪ್ನ ಆಶ್ರಯವನ್ನ ಪಡ್ಕೊಳ್ತಾ ಹೋಗ್ತಾನೆ. ಹೀಗೆ ತನ್ನ ಕೆಂಪಂಗಿ ದಳದ ಸಹಾಯದಿಂದ ಸಿಸಲಿ ಮತ್ತೆ ನೇಪಲ್ಸ್ ಗಳನ್ನ ವಶಪಡಿಸಿಕೊಂಡಂತಹ ಗ್ಯಾರಿಬಾಲ್ಡಿ ಏನ್ ಮಾಡ್ತಾನೆ, ಅವೆರಡೂ ಪ್ರಾಂತ್ಯಗಳನ್ನ ಈ ಒಂದು ಗಣರಾಜ್ಯಕ್ಕೆ, ಸಾರ್ಡಿನಿಯಾ ಮತ್ತೆ ಪಿಡ್ಮಾಂಟ್ ಗಣರಾಜ್ಯಕ್ಕೆ ಸೇರಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಮುಂದೆ ರೋಮ್ ಕಡೆ ಅವನು ಮುತ್ತಿಗೆಯನ್ನ ಹಾಕುವಂತಹ ಯೋಜನೆಯನ್ನ ಹಾಕ್ತಾ ಹೋಗ್ತಾನೆ. ಆದರೆ ರೋಮ್ ಆಕ್ರಮಣದಿಂದ ಗಂಡಾಂತರವಿದೆ ಎಂದು ಕೌರ್ ಗ್ಯಾರಿಬಾಲ್ಡಿಯನ್ನ ತಡೆಯೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ 1860ರಲ್ಲಿ ಈ 2 ಪ್ರಾಂತ್ಯಗಳನ್ನ ಆಕ್ರಮಿಸಿಕೊಂಡ ನಂತರ ಇನ್ನು ಉಳಿದದ್ದೇ ಯಾವುದು, ರೋಮ್ ಮತ್ತೆ ವೆನಿಸಿಯಾ. ಒಂದು ವೇಳೆ ಏನಾದ್ರೂ ಗ್ಯಾರಿಬಾಲ್ಡಿ ತಕ್ಷಣ ರೋಮ್ನ ಮೇಲೆ ದಾಳಿಯನ್ನ ಮಾಡಿದ್ರೆ ಏನಾಗ್ತಿತ್ತು, ರೋಮ್ನ ಸಹಾಯಕ್ಕೆ 3ನೇ ನೆಪೋಲಿಯನ್ ಬರುವಂತಹ ಒಂದು ಸಂದರ್ಭ ಇರುತ್ತೆ. ಯಾಕಂದ್ರೆ ವಿಯೆನ್ನಾ ಕಾಂಗ್ರೆಸ್ ಒಪ್ಪಂದದ ಪ್ರಕಾರ ರೋಮ್ನ ಒಂದು ರಕ್ಷಣೆಯನ್ನ ಫ್ರಾನ್ಸ್ಗೆ ವಹಿಸಿರೋದು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಕೌರ್ ಏನ್ ಮಾಡ್ತಾನೆ, ಗ್ಯಾರಿಬಾಲ್ಡಿಯ ಆಕ್ರಮಣವನ್ನ ಬೇಡ, ಸದ್ಯಕ್ಕೆ ಈ ತಟಸ್ಥನಾಗಿರೋ ರೋಮ್ನ ಮೇಲೆ ಆಕ್ರಮಣ ಈಗಲೇ ಬೇಡ ಅನ್ನೋ ಒಂದು ಮಾತನ್ನ ಹೇಳುವುದರ ಮುಖಾಂತರ ಅವನನ್ನ ತಡೆಯೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಕೊನೆಗೆ ಗ್ಯಾರಿಬಾಲ್ಡಿ ತಾನು ಗೆದ್ದಂತಹ ಸಿಸಲಿ ಮತ್ತೆ ನೇಪಲ್ಸ್ ಪ್ರಾಂತ್ಯಗಳನ್ನ 2ನೇ ವಿಕ್ಟರ್ ಇಮ್ಯಾನ್ಯುಯಲ್ಗೆ ವಹಿಸಿ ಯಾವುದೇ ಸನ್ಮಾನವಾಗಲಿ ಪ್ರತಿಫಲವನ್ನಾಗಲಿ ಪಡೆಯದೆ ತನ್ನ ಹುಟ್ಟೂರಾದಂತಹ ನೈಸ್ ಪ್ರಾಂತ್ಯಕ್ಕೆ ಅವನು ತೆರಳಿ ಅಲ್ಲಿ ಕೃಷಿಯನ್ನ ಮಾಡುತ್ತಾ ನಿಧನನಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಗ್ಯಾರಿಬಾಲ್ಡಿಯನ್ನ ಇಟಲಿಯ ಖಡ್ಗ ಎಂದು ಮೆರಿಡಿತ್ ಕರೆದಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಸಿಸಲಿ ಪ್ರಾಂತ್ಯಗಳನ್ನ ಮತ್ತೆ ನೇಪಲ್ಸ್ ಪ್ರಾಂತ್ಯವನ್ನ ವಶಪಡಿಸಿಕೊಂಡು 2ನೇ ವಿಕ್ಟರ್ ಇಮ್ಯಾನ್ಯುಯಲ್ಗೆ ವಹಿಸಿ ತಾನು ತನ್ನ ಹುಟ್ಟೂರಿಗೆ ಹೋಗ್ತಾನೆ. ಅಲ್ಲಿ ವ್ಯವಸಾಯವನ್ನ ಮಾಡ್ತಾ ಅಲ್ಲೇ ಅವನು ನಿಧನನಾಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಒಮ್ಮೆ ನೀಸ್ ತನ್ನ ಜನ್ಮಸ್ಥಳವನ್ನ ಕೌರ್ ಫ್ರಾನ್ಸ್ಗೆ ಬಿಟ್ಟು ಕೊಟ್ಟಾಗ, ಅಂದ್ರೆ ಏನು ಆ ಒಂದು ಆಸ್ಟ್ರಿಯಾದ ಯುದ್ಧದಲ್ಲಿ 3ನೇ ನೆಪೋಲಿಯನ್ಗೆ ಈ ಒಂದು ನೀಸ್ ಮತ್ತೆ ಸವಾಯ್ ಮದ್ದೂರುಗಳನ್ನ ಫ್ರಾನ್ಸ್ಗೆ ಬಿಟ್ಟು ಕೊಡ್ತಾನೆ. ಆಗ ಆ ಗ್ಯಾರಿಬಾಲ್ಡಿ ಎಂತ ಅಭಿಪ್ರಾಯವನ್ನು ತಿಳಿಸ್ತಾನೆ, ನಾನು ನನ್ನ ಹುಟ್ಟೂರಿನಲ್ಲೇ ಪರಕೀಯನಾದೆ ಎಂಬುದಾಗಿ ಅವನು ದುಃಖಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಅದಕ್ಕಾಗಿ ಕೌರ್ನನ್ನು ದ್ವೇಷಿಸ್ತಾನೆ. ಆದರೆ ಅನಂತರ ಅವರಿಬ್ಬರ ನಡುವೆ ಉತ್ತಮವಾದಂತಹ ಒಂದು ಬಾಂಧವ್ಯ ಸೃಷ್ಟಿಯಾಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗಾಗಿ ಗ್ಯಾರಿಬಾಲ್ಡಿಯನ್ನ 1 ಮ್ಯಾನ್ ಆರ್ಮಿ ಎಂಬುದಾಗಿ ಇಟಲಿಯ ಇತಿಹಾಸದಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಇಟಲಿ ಸರ್ಕಾರ ಅವನಿಗೆ 40,000 ಪೌಂಡ್ ಗೌರವಧನವನ್ನ ಮತ್ತೆ 2,000 ಪೌಂಡ್ ವಾರ್ಷಿಕ ಜೀವನಾಂಶವನ್ನ ನೀಡಿ ಗೌರವಿಸುವುದನ್ನು ನಾವು ನೋಡ್ತಾ ಹೋಗ್ಬೋದು. 40,000 ಪೌಂಡ್ ಗೌರವಧನ ಮತ್ತೆ ವಾರ್ಷಿಕವಾಗಿ ಅವನಿಗೆ 2,000 ಜೀವನವನ್ನ ನಡೆಸಲಿಕ್ಕೆ ಸರ್ಕಾರದಿಂದ ಕೊಡುವಂತಹ ಒಂದು ದಾನ ಅಂತ ನಾವು ಹೇಳ್ತಾ ಹೋಗ್ಬೋದು. ಅದನ್ನ ಕೊಟ್ಟು ಅವನನ್ನ ಗೌರವಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಜೋಸೆಫ್ ಗ್ಯಾರಿಬಾಲ್ಡಿಯ ಬಗ್ಗೆ ಇರುವಂತದ್ದು. ಅರ್ಥ ಆಯ್ತಲ್ವಾ? ಇವನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಿ. ಇವನ ಒಂದು ಗಣ್ಯ ಸಾಧನೆ ಏನು, ದಕ್ಷಿಣ ಇಟಲಿಯ ಸಿಸಲಿ ಮತ್ತೆ ನೇಪಲ್ಸ್ ಗಳನ್ನ ವಶಪಡಿಸಿಕೊಂಡು ಅದನ್ನ ವಿಕ್ಟರ್ ಇಮ್ಯಾನ್ಯುಯಲ್ಗೆ ಬಿಟ್ಟು ಕೊಟ್ಟದ್ದು ಇವನ ಒಂದು ಗಣ್ಯ ಸಾಧನೆ. ಇದಾದ ನಂತರ ಹೇಗೆ ಫ್ರಾನ್ಸ್ನ ಒಂದು ಏಕೀಕರಣ ಉಳಿದ ಪ್ರಾಂತ್ಯಗಳನ್ನ ಸೇರ್ಪಡಿಸಿಕೊಳ್ಳುವುದರ ಮುಖಾಂತರ ಸಾಧನೆಯನ್ನ ಮಾಡ್ತು. ಈಗ ಆಲ್ರೆಡಿ ಹೇಳಿದ್ರೆ 1861 ವೇಳೆಗೆ ವೆನಿಷಿಯಾ ಮತ್ತೆ ರೋಮ್ಗಳನ್ನ ಬಿಟ್ಟರೆ ಉಳಿದೆಲ್ಲ ಪ್ರಾಂತ್ಯಗಳೇನಾಗಿರ್ತವೆ ಈ ಒಂದು ಇಟಲಿಯ ಏಕೀಕರಣಕ್ಕೆ ಅಥವಾ ಗಣರಾಜ್ಯಕ್ಕೆ ಸೇರಿರೋದನ್ನು ನಾವು ನೋಡ್ತಾ ಹೋಗ್ಬೋದು.
ಅರ್ಥ ಆಯ್ತಲ್ವಾ? ಹೀಗೆ ಜೋಸೆಫ್ ಗ್ಯಾರಿಬಾಲ್ಡಿ ತನ್ನದೇ ಆದಂತಹ ಒಂದು ದೇಶಭಕ್ತಿಯನ್ನ ಅಥವಾ ಕರ್ತವ್ಯವನ್ನ ತನ್ನ ದೇಶಕ್ಕೋಸ್ಕರ ನಿರ್ವಹಿಸಿರೋದು ನಾವು ನೋಡ್ತಾ ಹೋಗ್ಬೋದು. ಯಾಕಂದ್ರೆ ಅದು ಶಾರ್ಟ್ ನೋಟ್ಸ್ಗೆ ಕೇಳುವಂಥದ್ದು, ಹಾಗಾಗಿ ಅದರ ಮೇಲೆ ಹೆಚ್ಚಿನ ಗಮನ ಇರಲಿ. ಇದಾದ ನಂತರ 1866ರಲ್ಲಿ ವೆನಿಷಿಯಾ ಪ್ರಾಂತ್ಯ ಇಟಲಿಯ ಗಣರಾಜ್ಯವನ್ನ ಸೇರ್ಕೊಳ್ತಾ ಹೋಗುತ್ತೆ. ಯಾಕಂದ್ರೆ ಇಟಲಿಯ ಗಣರಾಜ್ಯ ಪೂರ್ಣಗೊಳ್ಳಬೇಕಾದ್ರೆ ಅಥವಾ ಏಕೀಕರಣ ಪೂರ್ಣಗೊಳ್ಳಬೇಕಾದ್ರೆ ವೆನಿಷಿಯಾ ಪ್ರಾಂತ್ಯವನ್ನ ಆಕ್ರಮಿಸಿಕೊಳ್ಳಬೇಕಾಗಿರುತ್ತೆ. ಅದನ್ನ ಈ ಒಂದು ಗಣರಾಜ್ಯಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ಅನಿವಾರ್ಯತೆ ಅಲ್ಲಿ ಸೃಷ್ಟಿಯಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಅದು ಯಾರ ವಶದಲ್ಲಿರುತ್ತೆ? ವೆನಿಷಿಯಾ ಆಸ್ಟ್ರಿಯಾದ ವಶದಲ್ಲಿ ಇರುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಜರ್ಮನಿಯ ಏಕೀಕರಣ ಕೂಡ ಅಲ್ಲಿ ನಡೀತಾ ಇರುತ್ತೆ. ಒಂದು ಕಡೆ ಇಟಲಿಯ ಏಕೀಕರಣ ನಡೀತಾ ಇದ್ರೆ ಮತ್ತೊಂದು ಕಡೆ ಜರ್ಮನಿಯ ಏಕೀಕರಣ ನಡೀತಾ ಇರುತ್ತೆ. ಹಾಗಾಗಿ ಜರ್ಮನಿ ಏನ್ ಮಾಡುತ್ತೆ, ತನ್ನ ಏಕೀಕರಣವನ್ನು ಸಾಧಿಸಲಿಕ್ಕೆ ಅದು ತನ್ನ ಶತ್ರುವಾದಂತಹ ಆಸ್ಟ್ರಿಯಾದ ಮೇಲೆ 1866ರಲ್ಲಿ ಯುದ್ಧವನ್ನ ಸಾರುತ್ತೆ. ಅರ್ಥ ಮಾಡ್ಕೊಳ್ಬೇಕು ನೀವು. ಈಗ ಇಟಲಿ ಏಕೀಕರಣವನ್ನ ಸಾಧಿಸಬೇಕು ಅಂದ್ರೆ ಉಳಿದ ಪ್ರಾಂತ್ಯವಾದಂತಹ ವೆನಿಷಿಯಾವನ್ನ ಆಕ್ರಮಿಸ್ಕೊಳ್ಬೇಕಿತ್ತು ಅಲ್ವಾ? ವೆನಿಷಿಯಾವನ್ನ ಆಕ್ರಮಿಸ್ಕೊಳ್ಬೇಕು ಅಂದ್ರೆ ಈಗ ಆಲ್ರೆಡಿ ಕೌಂಟಿ ಕವೂರ್ ಮರಣವನ್ನ ಅಪ್ಪಿದ್ದಾನೆ, ಗ್ಯಾರಿಬಾಲ್ಡಿ ಕೂಡ ಇಲ್ಲ, ಇನ್ನು ಮ್ಯಾಜ್ರಿ ದೇಶದಲ್ಲಿ ಇಲ್ಲ. ಈಗ ಉಳಿದಂತವನೇ ಎರಡನೇ ವಿಕ್ಟರ್ ಇಮಾನ್ಯುಯಲ್ ಮಾತ್ರ. ಹೀಗಾಗಿ ಇಟಲಿಯ ಏಕೀಕರಣವನ್ನು ಸಾಧಿಸಬೇಕು ಅಂದ್ರೆ ವೆನಿಷಿಯಾ ಪ್ರಾಂತ್ಯದ ಆಕ್ರಮಣತೆ ಅನಿವಾರ್ಯ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಯುರೋಪ್ನಲ್ಲಿ ಆಯಿತು ಅಂತಂದ್ರೆ ಜರ್ಮನಿಯ ಏಕೀಕರಣ ಅಲ್ಲಿ ನಡೀತಾ ಇರುತ್ತೆ. ಜರ್ಮನಿಯ ಏಕೀಕರಣದ ಶಿಲ್ಪಿಯಾದಂತಹ ಬಿಸ್ಮಾರ್ಕ್ ಅದನ್ನ ಸಾಧಿಸಲಿಕ್ಕೆ ತನ್ನ ಶತ್ರುವಾದಂತಹ ಆಸ್ಟ್ರಿಯಾದ ಮೇಲೆ 1866ರಲ್ಲಿ ಯುದ್ಧವನ್ನ ಸಾರ್ತಾನೆ. ಇಟಲಿ ವೆನಿಷಿಯಾವನ್ನ ಪಡ್ಕೊಳ್ಳಿಕ್ಕೆ ಪ್ರಷ್ಯಾದೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ಯುದ್ಧಕ್ಕೆ ಇಳಿಯುತ್ತೆ. ಆಗ ಇಟಲಿ ಏನ್ ಮಾಡುತ್ತೆ, ಬಿಸ್ಮಾರ್ಕ್ನ ಜೊತೆ ಸೇರಿ ಆಸ್ಟ್ರಿಯಾವನ್ನ ಸಡೋವಾ ಅಥವಾ 7 ವಾರಗಳ ಕದನದಲ್ಲಿ ಅದು ಸಂಪೂರ್ಣವಾಗಿ ಸೋಲಿಸೋದು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಏನು ಬಿಸ್ಮಾರ್ಕ್ನ ಜೊತೆ ಒಪ್ಪಂದವನ್ನ ಮಾಡಿಕೊಂಡಂತಹ ಈ ಒಂದು ಇಟಲಿ ಏನ್ ಮಾಡುತ್ತೆ, ಆಸ್ಟ್ರಿಯಾದ ವಿರುದ್ಧ 1866ರಲ್ಲಿ ನಡೆದಂತಹ 7 ವಾರಗಳ ಕದನದಲ್ಲಿ ಅಥವಾ ಸಡೋವಾ ಅನ್ನೋ ಒಂದು ಕದನದಲ್ಲಿ ಏನ್ ಮಾಡುತ್ತೆ, ಅದು ಆಸ್ಟ್ರಿಯಾವನ್ನ ಸಂಪೂರ್ಣವಾಗಿ ಸೋಲಿಸ್ತಾ ಹೋಗುತ್ತೆ. ಸೋತಂತಹ ಆಸ್ಟ್ರಿಯಾ ಏನ್ ಮಾಡುತ್ತೆ, ವೆನಿಷಿಯಾ ಪ್ರಾಂತ್ಯವನ್ನ ಯಾರು ಬಿಟ್ಕೊಡುತ್ತೆ, ಇಟಲಿಗೆ ಬಿಟ್ಕೊಡ್ತಾ ಹೋಗುತ್ತೆ. ಆ ಒಪ್ಪಂದದ ಪ್ರಕಾರ ಏನಾಗುತ್ತೆ, ವೆನಿಷಿಯಾ ಇಟಲಿಗೆ ಸೇರ್ಕೊಳ್ಳೋದು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಹೇಗೆ ವೆನಿಷಿಯಾ ಪ್ರಾಂತ್ಯ ಇಟಲಿಗೆ ಸೇರ್ಕೊಳ್ತಾ ಹೋಯ್ತು. ಇದಕ್ಕೆ ಸಹಾಯವನ್ನ ಮಾಡಿದಂಥವ್ರು ಯಾರು? ಜರ್ಮನಿಯ ಶಿಲ್ಪಿಯಾದಂತಹ ಬಿಸ್ಮಾರ್ಕ್ನ ಜೊತೆ ಒಪ್ಪಂದವನ್ನ ಮಾಡಿಕೊಂಡಂತಹ ಇಟಲಿ ಜರ್ಮನಿ ಆಸ್ಟ್ರಿಯಾದ ಮೇಲೆ ಸಾದಂತಹ ಯುದ್ಧದಲ್ಲಿ ಸಹಾಯವಾಗಿ ನಿಲ್ತಾ ಹೋಗುತ್ತೆ. ನಡೆದಂತಹ ಯುದ್ಧದಲ್ಲಿ ಇಟಲಿ ಮತ್ತೆ ಜರ್ಮನಿಯ ಸೈನ್ಯ ಆಸ್ಟ್ರಿಯಾವನ್ನ ಸಂಪೂರ್ಣವಾಗಿ ಸೋಲಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಜರ್ಮನಿ ಏನ್ ಮಾಡುತ್ತೆ, ಇಟಲಿಗೆ ತನಗೆ ಕೊಟ್ಟ ಸಹಾಯಕ್ಕೆ ಪ್ರತಿಫಲವಾಗಿ ಏನ್ ಮಾಡುತ್ತೆ, ಪ್ರೇಗ್ ಒಪ್ಪಂದದ ಪ್ರಕಾರ ಅದು ವೆನಿಷಿಯಾ ಪ್ರಾಂತ್ಯವನ್ನ ಬಿಟ್ಕೊಡುತ್ತೆ. ಅರ್ಥ ಆಯ್ತಲ್ವಾ? ಹೀಗೆ ವೆನಿಷಿಯಾ ಪ್ರಾಂತ್ಯ ಏನಾಗುತ್ತೆ, ಇಟಲಿಯ ಗಣರಾಜ್ಯಕ್ಕೆ ಸೇರ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಈಗ ಉಳಿದಂತಹ ಪ್ರಾಂತ್ಯಗಳಲ್ಲಿ ವೆನಿಷಿಯಾ ಏನಾಯ್ತು, ಇಟಲಿಯ ಏಕೀಕರಣಕ್ಕೆ ಸೇರ್ಕೊಳ್ತಾ ಹೋಯ್ತು. ಇನ್ನು ಉಳಿದಂತಹ ಪ್ರಾಂತ್ಯ ಯಾವುದು? ರೋಮ್. ಅರ್ಥ ಆಯ್ತಲ್ವಾ? ರೋಮ್ ಉಳ್ಕೊಂಡಂತಹ ಪ್ರಾಂತ್ಯ, ಅದನ್ನ ಹೇಗೆ ಸೇರಿಸ್ಕೊಳ್ಬೇಕು? 5ನೇ ಹಂತದಲ್ಲಿ ರೋಮ್ನ ಸೇರ್ಪಡೆಯೊಂದಿಗೆ ಇಟಲಿಯ ಏಕೀಕರಣ ಸಾಧನೆಯಾಗೋದು ನಾವು ನೋಡ್ತಾ ಹೋಗ್ಬೋದು. ಯಾಕಂದ್ರೆ ರೋಮ್ ಇಲ್ಲ ಅಂತ ಅಂದ್ರೆ ಇಟಲಿಗೆ ತಲೆ ಇಲ್ಲದ ಮಾನವನಂತೆ ಆಗೋದು ನಾವು ನೋಡ್ತಾ ಹೋಗ್ಬೋದು. ಹೇಗೆ ಭಾರತಕ್ಕೆ ಕಾಶ್ಮೀರ ಇಲ್ಲ ಅಂದ್ರೆ ತಲೆ ಇಲ್ಲದ ಒಂದು ಮಾನವನಂತೆ ಆಗುತ್ತೆ, ಅದೇ ರೀತಿ ಕೂಡ ರೋಮ್ ಇಲ್ಲ ಅಂದ್ರೆ ಇಟಲಿಗೆ ತಲೆ ಇಲ್ಲದ ಮಾನವ ಆಗೋದು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಕವೂರ್ ಏನ್ ಮಾಡ್ತಾನೆ, ಆ ಹಿಂದೆಯೇ ರೋಮನ್ನು ಏಕೀಕೃತ ಇಟಲಿಯ ರಾಜಧಾನಿಯಾಗಿ ಮಾಡಿಕೊಳ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಅವನು
ವಿಫಲರಾಗಿರೋದು ನಾವು ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ ರೋಮ್ ಒಂದು ಸೇರ್ಕೊಂಡ್ರೆ ಅದೇ ಇಟಲಿಯ ಒಂದು ರಾಜಧಾನಿ ಆಗೋದು ನಾವು ನೋಡ್ತಾ ಹೋಗ್ಬೋದು. ಆದ್ರೆ ರೋಮ್ ಏನಾಗಿರುತ್ತೆ, ಪೋಪ್ನ ಅಧೀನದಲ್ಲಿರುತ್ತೆ. ಆತ ಯಾರ ರಕ್ಷಣೆಯಲ್ಲಿರ್ತಾನೆ, ಈಗ ಆಲ್ರೆಡಿ ಹೇಳಿದರೆ ಫ್ರಾನ್ಸ್ನ ಒಂದು ರಕ್ಷಣೆಯಲ್ಲಿ ಇರೋದು ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಸಂದರ್ಭದಲ್ಲಿ ಹೇಗೆ ನಾವು ರೋಮನ್ನ ಸೇರಿಸ್ಕೊಳ್ಳೋದು, ಆಗ ಇಟಲಿಗೆ ಅದೃಷ್ಟ ಕುಲಾಯಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೇಗೆ ವೆನಿಷಿಯಾ ಒಂದು ಸೇರ್ಪಡೆಯಲ್ಲಿ ಜರ್ಮನಿ ಸಹಾಯವನ್ನು ಮಾಡಿರುತ್ತೆ, ಅದೇ ರೀತಿ ಕೂಡ ಈ ಸಂದರ್ಭದಲ್ಲಿ 1870 ಜರ್ಮನಿಯ ಏಕೀಕರಣವನ್ನು ಸಾಧಿಸಲಿಕ್ಕೆ ಬಿಸ್ಮಾರ್ಕ್ ಏನ್ ಮಾಡ್ತಾನೆ, ಫ್ರಾನ್ಸ್ನ ಮೇಲೆ ಯುದ್ಧವನ್ನು ಮಾಡ್ತಾನೆ. ಅರ್ಥ ಆಯ್ತಲ್ವಾ? ಹೇಗೆ ಅದೃಷ್ಟ ಇಟಲಿಯ ಪರವಾಗಿತ್ತು ಅನ್ನೋದಕ್ಕೆ ಮೊದಲನೇ ಉದಾಹರಣೆ ವೆನಿಷಿಯಾದ ಸೇರ್ಪಡೆ. ಆ ಒಂದು ಸಂದರ್ಭದಲ್ಲೂ ಕೂಡ ಜರ್ಮನಿ ಇಟಲಿಗೆ ಬೆಂಬಲವಾಗಿ ನಿಂತುಕೊಳ್ಳುತ್ತೆ. ಇನ್ನು ಎರಡನೇದಾಗಿ ರೋಮ್ನ ವಿಷಯದಲ್ಲೂ ಕೂಡ ಈ ಒಂದು ಜರ್ಮನಿ ಇಟಲಿಗೆ ಸಹಾಯವನ್ನು ಮಾಡೋದು ನಾವು ನೋಡ್ತಾ ಹೋಗ್ಬೋದು. ಜರ್ಮನಿ ತನ್ನ ಏಕೀಕರಣವನ್ನು ಸಾಧಿಸಲಿಕ್ಕೆ 1870 ಸಂದರ್ಭದಲ್ಲಿ ಬಿಸ್ಮಾರ್ಕ್ ಏನ್ ಮಾಡ್ತಾರೆ, ಫ್ರಾನ್ಸ್ನ ಮೇಲೆ ಯುದ್ಧವನ್ನ ಸಾರ್ತಾನೆ. ಯಾಕೆಂದ್ರೆ ಜರ್ಮನಿಯ ಗಡಿ ಪ್ರಾಂತ್ಯಗಳು ಫ್ರಾನ್ಸ್ನ ಅಧೀನದಲ್ಲಿರ್ತವೆ. ಹಾಗಾಗಿ ಬಿಸ್ಮಾರ್ಕ್ ಏನ್ ಮಾಡ್ತಾನೆ, ಫ್ರಾನ್ಸ್ನ ಮೇಲೆ ಯುದ್ಧವನ್ನ ಸಾರ್ತಾ ಹೋಗ್ತಾನೆ. ಫ್ರಾನ್ಸ್ನ ಚಕ್ರವರ್ತಿಯಾದಂತಹ 3ನೇ ನೆಪೋಲಿಯನ್ ಏನ್ ಮಾಡ್ತಾನೆ, ಬಿಸ್ಮಾರ್ಕ್ನ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಅವನು ರೋಮ್ನಲ್ಲಿ ಇಟ್ಟಿದ್ದಂತಹ ತನ್ನ ಸೈನ್ಯವನ್ನ ಕರೆಸ್ಕೊಳ್ತಾನೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ರೋಮ್ನ ಒಂದು ರಕ್ಷಣೆ ಯಾರ ಮೇಲೆ ಇರುತ್ತೆ, ಫ್ರಾನ್ಸ್ನ ಮೇಲೆ ಇರುತ್ತೆ. ಹಾಗಾಗಿ ನೆಪೋಲಿಯನ್ ಏನ್ ಮಾಡಿರ್ತಾನೆ, ರೋಮ್ನಲ್ಲಿ ಸೈನ್ಯವನ್ನು ಇಟ್ಟಿರ್ತಾನೆ. ಈಗ ಜರ್ಮನಿ ಯಾವಾಗ ಫ್ರಾನ್ಸ್ನ ಮೇಲೆ ಯುದ್ಧವನ್ನ ಸಾರ್ತೋ ಅವಾಗ ಏನ್ ಮಾಡ್ತಾನೆ, ನೆಪೋಲಿಯನ್ ರೋಮ್ನಲ್ಲಿ ಇಟ್ಟಿದ್ದಂತಹ ತನ್ನ ಸೈನ್ಯವನ್ನ ವಾಪಸ್ಸು ಕರೆಸ್ಕೊಳ್ತಾನೆ. ಈ ಅವಕಾಶವನ್ನ ಬಳಸಿಕೊಂಡಂತಹ ಇಟಲಿ ಏನ್ ಮಾಡುತ್ತೆ, ರೋಮ್ನ ಮೇಲೆ ದಾಳಿಯನ್ನ ಮಾಡಿ ಅದನ್ನ ಆಕ್ರಮಿಸ್ಕೊಳುತ್ತೆ. ಅರ್ಥ ಆಯ್ತಲ್ವಾ? ರೋಮ್ನ ಮೇಲೆ ದಾಳಿಯನ್ನ ಮಾಡಿ ಈ ಅವಕಾಶವನ್ನ ಬಳಸಿಕೊಂಡು ಅದನ್ನ ವಶಪಡಿಸಿಕೊಳ್ತಾ ಹೋಗುತ್ತೆ. 1870 ಆದಂತಹ ಟ್ಯೂರಿನ್ ಒಪ್ಪಂದ ಪ್ರಕಾರ ಏನಾಗುತ್ತೆ, ರೋಮ್ ಈ ಒಂದು ಇಟಲಿಯ ಏಕೀಕರಣವನ್ನ ಸಾಧಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ರೋಮ್ ಇಟಲಿಯ ಒಂದು ಅಧಿಪತ್ಯಕ್ಕೆ ಬರ್ತಾ ಹೋಗುತ್ತೆ. 1870 ಈ ಟ್ಯೂರಿನ್ ಅನ್ನ ಈ ಒಂದು ಇಟಲಿಯ ರಾಜಧಾನಿ ಏನಾಗಿತ್ತು ಅದನ್ನ ರೋಮ್ಗೆ ವರ್ಗಾಯಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಲ್ಲಿವರೆಗೆ ಯಾವುದು ರಾಜಧಾನಿ ಆಗಿರುತ್ತೆ, ಇಟಲಿದ ಟ್ಯೂರಿನ್ ಪ್ರದೇಶ ಆಗಿರುತ್ತೆ ಅಥವಾ ಪ್ರಾಂತ್ಯ ಆಗಿರುತ್ತೆ. ಯಾವಾಗ ರೋಮ್ ಇಟಲಿಯ ಏಕೀಕರಣಕ್ಕೆ ಬಂತು ಆಗ ಏನ್ ಮಾಡುತ್ತೆ, ರಾಜಧಾನಿಯನ್ನ ಟ್ಯೂರಿನ್ನಿಂದ ರೋಮ್ಗೆ ವರ್ಗಾಯಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಪೋಪ್ ವ್ಯಾಟಿಕನ್ ನಗರದಲ್ಲಿ ಹೋಗಿ ಆಶ್ರಯವನ್ನು ಪಡ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಇಟಲಿಯ ಒಂದು ಅದೃಷ್ಟದ ಒಂದು ಸಂದರ್ಭ ಸೃಷ್ಟಿಯಾಗಿ ವೆನಿಸಿಯಾ ಮತ್ತು ರೋಮ್ಗಳು ಇಟಲಿಯ ಒಂದು ಅಧೀನಕ್ಕೆ ಬರ್ತಾ ಹೋಗ್ತವೆ. ಅದರ ಮುಖಾಂತರ ಅದರ ಒಂದು ಏಕೀಕರಣ ಸಾಧ್ಯ ಆಗುವುದನ್ನು ನಾವು ನೋಡ್ತಾ ಹೋಗ್ಬೋದು. ರೋಮ್ ಇಟಲಿಯ ರಾಜಧಾನಿಯಾಗಿ ತನ್ನ ಗತವೈಭವವನ್ನು ಮೆರೆಯೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಇಟಲಿಯ ಏಕೀಕರಣ 1870 ವೇಳೆಗೆ ಸಂಪೂರ್ಣವಾಗಿ ಸಾಧನೆ ಅಥವಾ ಪೂರ್ಣಗೊಳ್ಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಇಟಲಿಯ ಏಕೀಕರಣವು ಮ್ಯಾಜಿನಿಯ ತತ್ವಶಾಸ್ತ್ರ, ಕೌಂಟಿ ಕೌರ್ನ ರಾಜಕೀಯ ನೈಪುಣ್ಯತೆ ಹಾಗೆ ಗ್ಯಾರಿಬಾಲ್ಡಿಯ ಖಡ್ಗ ನೀತಿಗಳ ಫಲದಿಂದ ಪೂರ್ಣ ಆಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಅವರನ್ನ ಇಟಲಿಯ ಹೃದಯ, ಇಟಲಿಯ ಬುದ್ಧಿ ಮತ್ತೆ ಇಟಲಿಯ ಖಡ್ಗ ಎಂಬುದಾಗಿ ಕರೆದಿರೋದನ್ನ ಇತಿಹಾಸಕಾರರು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಲ್ವಾ? ಇದಿಷ್ಟು ಇಟಲಿಯ ಏಕೀಕರಣ. ಇದರಲ್ಲಿ ಬರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಟಲಿಯ ಏಕೀಕರಣದ ಹಂತಗಳನ್ನ ಕುರಿತು ಬರೆಯಿರಿ ಅಂತ ಕೇಳ್ಬೋದು. ಇಲ್ಲ ಅಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಶಾರ್ಟ್ ನೋಟ್ಸ್ಗೆ ಮ್ಯಾಜಿನಿ ಮತ್ತೆ ಗ್ಯಾರಿಬಾಲ್ಡಿ, ಇಲ್ಲ 10 ಮಾರ್ಕ್ಸ್ಗೆ ಕೌಂಟಿ ಕೌರ್ ಕೇಳ್ತಾ ಹೋಗ್ಬೋದು. ಆ 3 ದೇಶಭಕ್ತರ ಬಗ್ಗೆ ಪ್ರಶ್ನೆಗಳು ಒಂದಾರು ಕೂಡ ಇದ್ದೇ ಇರುತ್ತೆ. ಇಲ್ಲ ಕೌಂಟಿ ಕೌರ್ ಕೇಳ್ತಾರೆ, ಇಲ್ಲ ಮ್ಯಾಜಿನಿ ಮತ್ತೆ ಗ್ಯಾರಿಬಾಲ್ಡಿ. ಹಾಗಾಗಿ ಹೆಚ್ಚಿನ ಗಮನ ಇದರ ಬಗ್ಗೆ ನಿಮ್ಮಲ್ಲಿ ಇರಲಿ. ಇದಿಷ್ಟರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಮುಂದೆ ನಾವೇನ್ ಮಾಡೋಣ, ಜರ್ಮನಿಯ ಏಕೀಕರಣದ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಅರ್ಥ ಆಯ್ತಲ್ವಾ? ಇಟಲಿಯ ಏಕೀಕರಣದ ಸಂಪೂರ್ಣ ಚಿತ್ರಣವನ್ನು ನೀವು ತಿಳ್ಕೊಂಡಿದ್ದೀರಾ. ಅದರ ಬಗ್ಗೆ ನೋಟ್ಸ್ ಅನ್ನು ಕೂಡ ಕಳಿಸ್ಕೊಡ್ತೀನಿ. ಅದರಲ್ಲಿ ನೀವು ಅಧ್ಯಯನವನ್ನ ಮಾಡಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಿ. ಥ್ಯಾಂಕ್ ಯು.